ತುಂಬ ದಿನ ಆಯಿತು ಅಲ್ಲ ನಮ್ಮ ನೇಚರ್ ಮಧ್ಯ ಬಂದು. ಬನ್ನಿ ಹೋಗೋಣ. Hey guys, good morning. ಹಾಯ್ ಹಲೋ ಎಲ್ರಿಗೂ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗಾಯ್ಸ್. ಊರಿಗೆ ಬಂದಿದ್ದೀನಿ. ನೆನ್ನೆ ಬಂದೆ, ಇವತ್ತು ಮೊದಲನೇ ದಿನ. 5:30ಗೆ ಎದ್ದೆ, ಬಟ್ ಅಲ್ಲಿ ಇಲ್ಲಿ ಅಂದ್ಕೊಂಡು ಬ್ಯಾಕ್ ಸೈಡ್ ಬರೋ ಅಷ್ಟರಲ್ಲಿ 6 ಗಂಟೆ ಆಗಿದೆ. ಈಗ 6 ಗಂಟೆ ಗಾಯ್ಸ್, ಬೆಳಕು ಸಾಕಷ್ಟು ಆಗಿದೆ ನೋಡಿ. ಸ್ವಲ್ಪ ಬಟ್ಟೆ ನೆನೆ ಹಾಕೋಣ ಅಂದ್ಬಿಟ್ಟು ಬಂದೆ. ಸೊ ಫಸ್ಟ್ ಡೇ ಅಲ್ಲ, ಏನು ಕೆಲಸ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಐ ಆಮ್ ಥಿಂಕಿಂಗ್ ಮಳೆ ಬಂದು ಹೋಗಿದೆ. ಫುಲ್ ಏನದು ಭೂಮಿ ಎಲ್ಲ ವೆಟ್ ಇದೆ. ಬನ್ನಿ ತೋರಿಸ್ತೀನಿ. ಮೋಡ ನೋಡಿ ಎಷ್ಟು ಚಂದ ಇದೆ. ನೆನ್ನೆ ಕಾರ್ಪೆಟ್ಸ್ ನೆನೆ ಹಾಕಿದ್ದೆ, ವಾಶ್ ಮಾಡಲಿಲ್ಲ ನೆನ್ಕೊಳ್ಳಿ ಅಂತ. ಇವತ್ತು ವಾಶ್ ಮಾಡಬೇಕು. ಅಂತೂ ಬಂದಾಗ್ಲಿಂದ ಕೆಲಸ ಮಾಡಿದ್ದೀನಿ ಗೈಸ್. ಸಂಜೆ ಅಂತೂ ಲಿಟ್ರಲಿ ಎದ್ದೊಳಕ್ಕಾಗ್ತಿರ್ಲಿಲ್ಲ ನನಗೆ. ಅಷ್ಟು ಮೈಕೈ ನೋವು, ನಿದ್ದೆ ಮಾಡಿಬಿಡೋಣ ಅಂತ ಫೀಲ್ ಆಗ್ತಾಯಿತ್ತು. ಸೊ ಬನ್ನಿ ಬಟ್ಟೆನೇ ಹಾಕೋಣ. ಈಗ ರೀಚಾರ್ಜ್ ಆಗಿದ್ದೀನಿ. ಇವತ್ತೇನು ಮಾಡೋದು ತಿಂಡಿ? ಚಪಾತಿ ಮಾಡೋಣ. ಇವತ್ತು ಗುರುವಾರ ಗೈಸ್, ಗುರುವಾರ. ನನ್ನ ಮಗನ ನೆನ್ನೆ ಸ್ಕೂಲಿಗೆ ಕಳಿಸಿದೆ. ನಮ್ಮ ಅಮ್ಮಂಗೆ ಇನ್ನೂ ಕಣ್ಣು ಸರಿಯೋಗಿಲ್ಲ ಅಲ್ವಾ ಗೈಸ್, ಹಾಗಾಗಿ ಇವತ್ತು ರಾಯರ ಹತ್ರ ಪ್ರೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಫಾಸ್ಟಿಂಗ್ ಮಾಡೋಣ ಅನ್ಕೊಂಡಿದ್ದೀನಿ. ಬಟ್ಟೆ ನೆನೆ ಹಾಕಿ ಆಯಿತು, ಬನ್ನಿ ಹೋಗೋಣ. ನಾ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದೆ ಫಸ್ಟು ಬಿಸಿನೀರು ಕಾಯಿಸೋದ್ರಿಂದ. ಸೊ ಬಿಸಿನೀರು ಕಾಯೋಕೆ ಇಟ್ಟಿದ್ದೀನಿ. ಆ್ಯಂಡ್ ಚಪಾತಿ ಕಲಸೋಕ್ಕೆ ಸ್ವಲ್ಪ ಬಿಸಿ ಆಗಲಿ ನೀರು ಅಂದ್ಬಿಟ್ಟು ಇಟ್ಟಿದ್ದೀನಿ. ಚಪಾತಿ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಬನ್ನಿ, ಚಿಂಟು ಪಪ್ಪ ಬಂದಿದ್ದಾನೆ, ಅವನಿಗೆ ಫಸ್ಟು ಬಿಸಿನೀರು ಕೊಟ್ಬಿಟ್ಟು ಬರೋಣ. ಆಮೇಲೆ ದೇವ್ರ ಸಾಮಾನೆಲ್ಲ ಬೆಳಿಕೊಳ್ಳೋಣ. ಸ್ನಾನ ಮಾಡೋ ಅಷ್ಟರಲ್ಲಿ ಸಂಜೆ ಆಗಿತ್ತು. ನಾನು ಈವ್ನಿಂಗ್ ಎಂತ ನಾನ್ ವೆಜ್ ತಿಂದಿಲ್ಲ. ಹಾಗಾಗಿ ದೇವ್ರ ಸಾಮಾನ ಬೆಳಗಿಟ್ಬಿಡೋಣ. ಈಗ ಟೈಮ್ ಇದೆ, ಬೆಳಗ್ಗೆ ಹೆಂಗೋ ಏನು ಕತೆನೋ. ಇನಿಷಿಯಲ್ ಅಲ್ಲ ಗೈಸ್, ಸ್ವಲ್ಪ ಗಲಿಬಿಲಿ ಇರುತ್ತೆ, ಅಡ್ಜಸ್ಟ್ ಆಗೋದು ಕಷ್ಟ ಅಲ್ಲ. ಹಾಗಾಗಿ ಸಂಜೆನೆ ಬೆಳಗಿಟ್ಬಿಡೋಣ ಅಂತ ಬೆಳಗಿಟ್ಬಿಟ್ಟೆ. ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಸೊ ಪ್ರಾಬ್ಲಮ್ ಏನೂ ಇಲ್ಲ. ಅದಕ್ಕೆ ನಾನು ನಿಮಗೆ ಹೇಳಿಬಿಟ್ಟೆ ಗೈಸ್. ಏನೇ ಹೇಳಿ ನೀವೆಲ್ಲ ಹೇಳ್ಬೋದು ಸ್ನಾನ ಮಾಡ್ಕೊಂಡೇ ದೇವ್ರ ಸಾಮಾನು ಬೆಳಗಬೇಕು ಹಾಗೆ ಹೀಗೆ ಅಂತ. ಬಟ್ ನಂಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ. ಮನಸ್ಸು ಶುದ್ಧಿಯಾಗಿದ್ದರೆ ನೀವು ಏನು ಬೇಕಾದರೂ ಮಾಡ್ಬೋದು. ಸೊ ಆ ಥರ ನಾನು ಫಾಲೋ ಮಾಡೋದು. ಬಟ್ ಸ್ಟಿಲ್ ಸ್ನಾನ ಮಾಡಿದ್ರೆ ಒಳ್ಳೆಯದು ಅಂತಲೂ ಗೊತ್ತು. ಹಾಗಾಗಿ ನಿಮಗೆ ಮುಂಚೆನೇ ಹೇಳಿಟ್ಬಿಟ್ಟೆ ಅಷ್ಟೇ. ಬನ್ನಿ ತಿಂಡಿ ಮಾಡೋಣ. ಚಪಾತಿ ಟೈಮ್ ಹಿಡಿಯುತ್ತೆ ಮಾಡೋಕ್ಕೆ. ಸೊ ಆಮೇಲೆ ಬಂದುಬಿಡ್ತಾರೆ ಅಪ್ಪ ಮಗ ಬೇಗ ಅವರಿಗೂ ಕೊಡಬೇಕಲ್ಲ. ಚಪಾತಿನ ಜೊತೆ ನೆಂಚೋಕ್ಕೆ ಕಲ್ಗ ಅಂತ ಬರುತ್ತೆ, ಇದು ಫಿಶಲ್ಲಿ ಒಂದು ಐಟಮು. ಸೊ ಅದನ್ನು ಚಿಂಟು ಅವ್ರ ಅಜ್ಜಿ ಮಾಡಿದ್ದಾರೆ. ಹಾಗಾಗಿ ನನಗೆ ಪಲ್ಯ ಮಾಡೋದು ತಪ್ಪಿತು. ಚಿಂಟು ಪಪ್ಪಂಗೆ ತಿಂಡಿ ಕೊಟ್ಬಿಟ್ಟು ಇವಾಗ ಚಿಂಟುನ ಎದ್ದೋಳ್ಸೋಣ ಅಂದ್ಬಿಟ್ಟು ಮೇಲೆ ಹೋಗ್ತಾ ಇದ್ದೀನಿ. ಚಿಂಟು ಬೇಬಿ ಇನ್ನೂ ಮಲ್ಕೊಂಡಿದ್ದಾನೆ. ಅವನನ್ನು ಬೇಗ ಸಹ ಏಳ್ಸೋಕ್ಕೆ ಹೋಗಲಿಲ್ಲ, ಬಿಕಾಸ್ ನಿನ್ನೆ ಎಲ್ಲ ಟಯರ್ಡ್ ಆಗಿದೆ ಅಲ್ಲ, ಪಾಪ ಮಗು ಮಲ್ಕೊಳ್ಳಿ ಅಂತ ಸುಮ್ಮನಾದೆ. ಸ್ವಲ್ಪ ಲೇಟಾಗೆ ಏಳಿಸಿ ಬೇಗ ತಿನ್ನಿಸಿ ಕಳ್ಸೋಣ ಅಂದ್ಬಿಟ್ಟು ಅವನು ಇನ್ನೂ ಮಲಗಿದ್ದಾನೆ. ನಾನು ಇಲ್ಲಿ ಕನ್ನಡಿ ಹತ್ರ ಬಂದಲ್ಲ, ಫೇಸ್ ವಾಶ್ ಎಲ್ಲ ಮಾಡಿಕೊಂಡೆ, ಫುಲ್ ಸ್ವೆಟ್ ಆಗಿಬಿಟ್ಟಿತ್ತು. ಹೀಗೆ ಕನ್ನಡಿ ನೋಡ್ಕೋತಾ ಇದ್ದೆ. ಸೊ ಬನ್ನಿ ನಮ್ಮ ಚಿಂಟುನ ಎದ್ದೋಳ್ಸೋಣ. ನಮ್ಮ ಚಿಂಟು ಅಂತೂ ಫುಲ್ ಗಾರ್ಡನ್ ಇದ್ರಲ್ಲಿದ್ದಾನೆ. ಸೊ ಅಲ್ಲೇ ವಾಟ್ರ್ ಬಾಟಲ್ ತಂದಿದ್ದೆ ಅಲ್ಲ, ಅದಿತ್ತು. ಸೊ ಇವತ್ತು ಅದನ್ನು ಫಿಲ್ ಮಾಡಿ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಗೈಸ್, ಬರೀ ಎಲ್ಲ ಅನ್ಕೋತಾನೆ ಅಷ್ಟೇ, ಯಾವುದು ಕಾರ್ಯರೂಪಕ್ಕೆ ಜಾಸ್ತಿ ದಿನ ತರಲ್ಲ ಗೈಸ್. 2 ಲೀಟ್ರ್ ವಾಟ್ರ್ ಬಾಟಲ್ ತಂದಿದ್ದೀನಿ.
ಅಟ್ಲೀಸ್ಟ್ ನಾನು ದಿನಕ್ಕೆ ಇದೊಂದು ಬಾಟಲ್ ವಾಟರ್ನ ಖಾಲಿ ಮಾಡಬೇಕು. ಬನ್ನಿ ಫಿಲ್ ಮಾಡೋಣ. ಸೊ ಇವತ್ತಿಂದ ಇದು ಸಹ ನನಗೆ ಟಾಸ್ಕ್. ಜೋರು ಮಳೆ ಬರ್ತಾ ಇದೆ, ನೋಡೋಕ್ಕೂ ಚಂದ, ನೆನೆಯೋಕ್ಕೂ ಚಂದ. ಆದರೆ ನೆಂದರೆ ಕೆಲಸ ಮಾಡೋರು ಯಾರು ಅಲ್ವಾ? ಇನ್ನು ಬೇಜಾನ್ ಕೆಲಸ ಇದೆ, ಚಿಂಟನ್ ಸ್ಕೂಲಿಗೆ ಬೇರೆ ಬಿಡಬೇಕು. ಹಾಗಾಗಿ ಮಳೆ ನೋಡ್ಕೋತಾ ನಿಂತುಬಿಟ್ಟೆ. ನೋಡೋಕ್ಕೆ ಒಂಥರ ಚಂದ, ಒಂಥರ ಕೂಲ್ ಬ್ರೀಸ್ ಇರುತ್ತೆ, ಸಖತ್ತಾಗಿರುತ್ತೆ. ಚಿಂಟುನ ಎದ್ದೊಳಿಸ್ಬಿಟ್ಟು ಬ್ಯಾಗೆಲ್ಲ ಜೋಡಿಸ್ಕೊ ಅಂತ ಹೇಳಿ ನಾನು ಬಾಟಲ್ ತೊಗೊಂಡು ಕೆಳಗೆ ಬಂದು ವಾಟರ್ ತುಂಬಿಸಿ ಇಟ್ಬಿಟ್ಟೆ. ಇವಾಗ ನೀರು ಕುಡಿಯೋಕ್ಕೂ ಸ್ಟಾರ್ಟ್ ಮಾಡಿಬಿಟ್ಟೆ. ನೋಡಿ, ನೀರು ಕುಡಿಯೋಕ್ಕೇನೋ ಸ್ಟಾರ್ಟ್ ಮಾಡಿಬಿಟ್ಟೆ. ಎಷ್ಟು ದಿನ ಇದು ಗಾಡಿ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ. ಸಿ ಹೇಳ್ತೀನಿ, ಅಪ್ಡೇಟ್ ಮಾಡ್ತೀನಿ. ಬರೀ ಇದೇ ಆಯಿತು ಅಲ್ಲ ಗೈಸ್. ಸಣ್ಣ ಆಗ್ತೀನಿ ಅಂತ ಹೇಳ್ತೀನಿ, ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತೀನಿ, ಆಗಲ್ಲ. ಸ್ವೀಟ್ ಬಿಡ್ತೀನಿ ಅಂತ ಹೇಳ್ತೀನಿ, ಆಗಲ್ಲ. ಕಾಫಿ ಟೀ ಬಿಡ್ತೀನಿ ಅಂತ ಹೇಳ್ತೀನಿ, ಆಗಲ್ಲ. ಆಗೋದಾದ್ರೂ ಏನು? ನಾನೇ ಥಿಂಕ್ ಮಾಡಬೇಕು ಸೀರಿಯಸ್ ಆಗಿ. ಪಾಯಿಂಟ್ ಟು ಬಿ ನೋಟೆಡ್ ಅಲ್ವಾ? ಮಳೆಗಾಲ ಅಲ್ಲ, ಸೊ ಕ್ಲೀನಾಗಿ ವಾಶ್ ಮಾಡಿ ಮಡಿಸಿ ಒಳಗಿಟ್ಟಿದ್ದ ಜಾಕೆಟ್ಸ್ ಎಲ್ಲ ಹೊರಗಡೆ ತೆಗಿತಾ ಇದ್ದೀವಿ ನಾನು ನನ್ನ ಮಗ. ಗೈಸ್, ಟೈಮ್ ಬಂದು 8:30 ಆಯಿತು. ಇನ್ನೂ ಬಂದಿಲ್ಲ. ಬನ್ನಿ ಅವನಿಗೆ ತಿಂಡಿ ತೊಗೊಂಡು ಹೋಗೋಣ. ಇನ್ನೊಂದು ವಿಷಯ ಏನು ಗೊತ್ತಾ, ಆ್ಯಕ್ಚುಲಿ ಇವತ್ತು ನಾನು ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ. ನಮ್ಮಮ್ಮಗೆ ಎಲ್ಲ ಕ್ಲಿಯರ್ ಆಗಲಿ ಅಂತ ವಿಶ್ ಮಾಡಿಕೊಂಡು ಸೊ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ವೀಕೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ವೀಕ್ ಏನೋ ಹಾಗೆ ಸ್ಕಿಪ್ ಆಗೋಯಿತು. ಸೊ ಈ ವೀಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ನಮ್ಮ ಅಕ್ಕಂಗೂ ಒಳ್ಳೆಯದಾಗಲಿ, ನಮ್ಮ ಅಕ್ಕಗೂ ಸ್ವಲ್ಪ ಒಳ್ಳೆಯದಾಗಲಿ ಅಂದ್ಬಿಟ್ಟು ಜೊತೆಗೆ ಅವಳದೂ ಸಹ ಪ್ರೇ ಮಾಡಿಕೊಂಡು ಇವತ್ತು ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಡೇ ಫುಲ್ ಓನ್ಲಿ ಲಿಕ್ವಿಡ್, ಅಂದರೆ ವಾಟರ್ ಅಷ್ಟೇ, ಮತ್ತು ನೋ ಹಾರ್ಡ್ ಫುಡ್ಸ್, ನಥಿಂಗ್. ಇನ್ನೇನು ಕಾಫಿ ಟೀ ಅಂತೂ ಕುಡಿತಾ ಇಲ್ಲ ಗೈಸ್, ನಾನು ಬಿಟ್ಬಿಟ್ಟೆ. ಇನ್ನೇನಿದ್ರು ವಾಟರ್. ಸೊ ವಾಟರಲ್ಲಿ ಇವತ್ತು ಬದುಕೋಣ ಆ್ಯಂಡ್ ವಾಟರಲ್ಲೇ ಜೀವಿಸೋಣ. ಸೊ ಇವತ್ತು ಅಚ್ಚುಕಟ್ಟಾಗಿ ಏನದು ಗುರುವಾರ ಬೇರೆ. ಸೊ ಇವತ್ತು ಫಾಸ್ಟಿಂಗ್ ಮಾಡಿಕೊಂಡು ದೆನ್ ಇವತ್ತು ವಾಟರ್ ಕುಡಿಯೋ ಪ್ರೋಗ್ರಾಮ್ ಸಹ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 2 ಲೀಟರ್ಸ್ ವಾಟರ್ ಮಸ್ಟ್ ಅಂದ್ಕೊಂಡು ಬಾಟಲ್ ತಂದಿದ್ದೀನಿ. ಸೊ ಅದರಲ್ಲಿ ಕುಡಿಬೇಕು ಇಷ್ಟೇ. ಇವಾಗ ಚಿಂಟುಗೆ ತಿಂಡಿನ ಬಿಸಿ ಮಾಡಿಕೊಂಡು ಹೋಗೋಣ. ಬನ್ನಿ, ಮಳೆ ಬರ್ತಾ ಇದೆ ಗೈಸ್. ನಾನೇನೋ ಥರ್ಸ್ಡೇ ಮಾಡ್ತಾ ಇದ್ದೀನಿ, ವಾರ ಮಾಡ್ತಾ ಇದ್ದೀನಿ, ನಾನ್ ವೆಜ್ ತಿನ್ನಲ್ಲ ಅಲ್ವಾ. ಈವನ್ ನನ್ನ ಮಗಂಗೂ ಸಹ ಥರ್ಸ್ಡೇ ಮಾಡಿಸ್ತಾ ಇದ್ದೀನಿ. ಅವನು ಸಹ ಗುರುವಾರದೊತ್ತು ನಾನ್ ವೆಜ್ ತಿಂತಾ ಇಲ್ಲ. ಸೊ ಇಬ್ರಿಗೂ ನಾನ್ ವೆಜ್ ಇಲ್ಲ. ಹಾಗಾಗಿ ಇವತ್ತು ಚಿಂಟೋರಜ್ಜಿ ಕಲಗ ಮಾಡಿದ್ರು, ಬಟ್ ಆದರೂ ಸಹ ಚಿಂಟುಗೆ ಅದನ್ನು ಕೊಡ್ತಾ ಇಲ್ಲ. ಚಟ್ನಿ ಪುಡಿ ಮತ್ತು ತುಪ್ಪದಲ್ಲಿ ಚಪಾತಿನ ತಿನ್ನಿಸ್ತಾ ಇದ್ದೀನಿ. ಬನ್ನಿ ತಿನ್ಸೋಣ. ತಿನ್ನು ಬೇಗ. ನೀರು ಕುಡಿಬೇಡ, ತುತ್ತಿಗೂ. ನಮ್ಮ ಚಿಂಟು ಇವತ್ತಿಂದ ಹೊಸ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇದ್ದಾನೆ. ಆದರೆ ಹಳೆ ಯೂನಿಫಾರ್ಮ್ನು ಸಹ ರಿಪೇರಿ ಮಾಡಿಸಿದ್ದೀನಿ, ಅದನ್ನು ಸಹ ಕಳಿಸ್ತೀನಿ. ಗೈಸ್, ನಮ್ಮ ಚಿಂಟುದು ಹೊಸ ಬಟ್ಟೆ, ಹೊಸ ಯೂನಿಫಾರ್ಮ್, ಡೇ 2 ಗೋಯಿಂಗ್ ಫಾರ್ ಸ್ಕೂಲ್. ಗೈಸ್, ಅಲ್ಲಿ ವಾಲ್ ಕ್ಲಾಕಲ್ಲಿ ಟೈಮ್ ನೋಡಿ 8 ಗಂಟೆ ತೋರಿಸ್ತಾ ಇದೆ. ಆದರೆ ಇವಾಗ 8 ಗಂಟೆ ಅಲ್ಲ, 8:50 ಆಗಿದೆ. ಅದು ಬ್ಯಾಟ್ರಿ ವೀಕ್ ಆಗಿದೆ, ಸೊ ರನ್ ಆಗ್ತಾ ಇಲ್ಲ ಐ ಗೆಸ್. ಲೈಫ್ ಒಂಥರ ಹಾಗೆ ಸ್ಟ್ರಕ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಬಟ್ ಇರಲಿ ಬಿಡಿ. ಬನ್ನಿ ಬೇಗ ಜಾಕೆಟು ಮತ್ತು ಸ್ಕರ್ಟು ಹಾಕ್ಕೊಂಡು ಹೋಗೋಣ. ಆ್ಯಕ್ಚುಲಿ ಜಾಕೆಟು ಸ್ಕರ್ಟು ಹಾಕೋತಾ ಇದನ್ನ ಸರಿಯಾಗಿ ಹುಕ್ಸೆ ಹಾಕಿಲ್ಲ, ಆಯಿತಾ. ಮುಂದೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ದಪ್ಪ ಆಗಿದ್ದೀನಿ ಅಲ್ಲ, ಜಿಪ್ ಹಾಕೊಳ್ಳೋಕ್ಕೆ ಟ್ರೈ ಮಾಡಿದೆ. ಜಿಪ್ಪು ಲೈಕ್ ಹಾಕೋಬೋದು, ಬಟ್ ತುಂಬ ಕಷ್ಟಪಡಬೇಕು. ದೊಡ್ಡ ಅಲ್ಲ, ಚಿಕ್ಕ ಆಯ್ತು. ಅಯ್ಯೋ, ಅದೇನು ಮಾತಾಡ್ತೀವೋ. ಮಳೆ ಇದೆ, ಡ್ರಿಸ್ಲಿಂಗ್.
ಅಲ್ಲಿ ಹೋಗಿ ನಾವು ಗೆಸ್ಸಿಂಗ್ ಗೇಮ್ ಮಾಡ್ತೀವಿ. ನಮ್ಶರಾಗಿ ಹಾಕ್ತೀವಿ. ಸ್ಕೂಲ್ಗೆ ಹೋಗೋದು ಆಟ ಆಡೋಕ್ಕಂತೆ. ನನ್ನ ಗಂಡ ಸ್ಕೂಟಿ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಶೆಡ್ ಹತ್ರ ಹಾಕಿದ್ದಾನೆ. ಎದುರಿಸ್ತೀಯ ಅಪ್ಪ? ನೋಡಲ್ಲಿ ಗಾಡಿ ಅಲ್ಲೇ ಇಲ್ವಾ? ಯಾವುದು? ಅಪ್ಪ ಬುಲೆರೋದಲ್ಲೆಲ್ಲ ಹೋಗಿರೋದು. ಇಲ್ಲ, ಮತ್ತೆ ಕಪ್ಪುದು. ಮತ್ತೆ ಇನ್ನೇನದು ಬೆಳ್ಳಗಿರೋದು? ಅಲ್ಲಿ ತಾನೇ ಇರೋದು. ಅಲ್ಲಿದ್ರೆ ಏನು ಇಲ್ಲಿ ಕಾಣುತ್ತೆ? ಮತ್ತೆ ಝೂಮ್ ಹಾಕ್ಬೇಕು. ನೋಡಿ ಗೈಸ್, ನನ್ನ ಮಗ ಅಪ್ಪ ಅಂತ ಎದುರಿಸ್ತಾನೆ ನನ್ನನ್ನು. ನೋಡಿ, ಸ್ಕೂಟಿ ತೊಗೊಬಂದು ಇಲ್ಲಿ ಹಾಕಿದ್ದಾನೆ. ಅದೇ ನಾವೇನಾದರೂ ಹಿಂಗೆ ಮಾಡಿದ್ರೆ ಹಾರಾಡ್ತಾನೆ. ಹಂಗೆ ಹಿಂಗೆ ಮಾಡೋ ಕೆಲಸ ನೆಟ್ಟಿಗೆ ಮಾಡಲ್ಲ ಅಂತ. ಆಗ್ಲೇ ನೀನು ಹೇಳೋಕೆ ರೆಡಿ ಇಲ್ಲ ಮಗ. ಹಾಂ, ನವ್ ಯು ಆರ್ ಸೇಯಿಂಗ್ ಯು ಬಿ ಯೋರ್ ಸೈಡ್. ನಿಮ್ಮ ಅಪ್ಪಂಗೆ ಸ್ವಲ್ಪನೂ ಗೊತ್ತಾಗಲ್ಲ. ಅಮ್ಮ ನೋಡಿ ಗೈಸ್, ನಮ್ಮ ಕೆಂಪಿ. ಬಾಯ್ ಅಮ್ಮ. ಬಾಯ್. ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ತುಳಸಿ ತೊಗೊಂಡೋಗೋಣ ಅಂದ್ಬಿಟ್ಟು ಮಾರ್ಕೆಟಿಗೆ ಹೋಗಿ ತುಳಸಿ ತೊಗೊಂಡು ಹೋಗ್ತಾ ಇದ್ದೇನೆ. ಹಾಗೆ ಛತ್ರಿ ಇರಲಿಲ್ಲ ಆ್ಯಕ್ಚುಲಿ ಎಮರ್ಜೆನ್ಸಿಗೆ, ಹಾಗಾಗಿ ಛತ್ರಿ ಸಹ ತೊಗೊಬಿಡೋಣ ಅಂದ್ಬಿಟ್ಟು ಛತ್ರಿ ಶಾಪಿಗೆ ಹೋದೆ. ಈ ಪರ್ಪಲ್ ಲ್ಯಾವೆಂಡರ್ ಕಲರ್ ಅಂದರೆ ನನಗೇನೋ ಒಂಥರ ವ್ಯಾಮೋಹ. ಸೊ ತಗೋತಾ ಇದ್ದೀನಿ. ಪರ್ಪಲ್ ಲ್ಯಾವೆಂಡರ್ ಇವೆರಡರ ಮಧ್ಯ ಸ್ವಲ್ಪ ಡಾರ್ಕಿಶಲ್ಲಿತ್ತು, ಸೊ ಅದನ್ನೇ ತಗೊಂಡೆ. ಇದು ಬಂದು ಕ್ಯಾಮಲ್ ಬ್ರ್ಯಾಂಡು. ಸೊ ಇದಕ್ಕೆ ನಾನು ಐ ಪೇಯ್ಡ್ 400 ರುಪೀಸ್. ಅವರು 525 ಏನೋ ಹೇಳಿದ್ರು, ಬಟ್ ಐ ಪೇಯ್ಡ್ 400 ರುಪೀಸ್. ಸೊ ತಗೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಛತ್ರಿ ಎಲ್ಲ ತಗೊಂಡು ಬಂದೆ. ಸೊ ಇವಾಗ ಬಟ್ಟೆ ವಾಶ್ ಮಾಡಬೇಕು ಮತ್ತು ವ್ಲಾಗ್ ಎಡಿಟ್ ಮಾಡಬೇಕು. ನೋಡೋಣ ಹೇಗಾಗತ್ತೆ ಅಂತ. ನಿಲ್ಲಿಸಿ ಬನ್ನಿ ಗೈಸ್. ಚಿಂಟು ಪಪ್ಪ ಇದ್ದಾನೆ, ಸೊ ಎಡಿಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಬಟ್ಟೆ ಒಗ್ಯೋಣ ಅಂತ ಬಂದೆ. ಸ್ವಲ್ಪನೇ ಇರೋದು, ಬೇಗ ಬೇಗ ವಾಶ್ ಮಾಡಿಬಿಟ್ಟು ಹಾಕ್ಬಿಡೋಣ. ಮತ್ತು ಕಾರ್ಪೆಟ್ಸ್ ಬೇರೆ ವಾಷಿಂಗ್ ಹಾಕಿದ್ದೆ, ಸೊ ಅದನ್ನೊಂದು ವಾಶ್ ಮಾಡೋಣ. ಗೈಸ್, ಬಟ್ಟೆ ಒಗ್ದಾಯಿತು, ಆದರೆ ಮಳೆನೂ ಸ್ಟಾರ್ಟ್ ಆಯಿತು. ಸೊ ನೋಡಿ, ಇಷ್ಟು ಬಟ್ಟೆ ಒಗ್ದಿದ್ದೀನಿ, ಬನ್ನಿ ತೋರಿಸ್ತೀನಿ. ಸಿ, ಇಷ್ಟು ಬಟ್ಟೆ ಒಗ್ದಾಕಿದೆ. ಇನ್ನೆರಡು ಕಾರ್ಪೆಟ್ ಒಗಿಬೇಕು. ಮಳೆ ಆಲ್ರೆಡಿ ಬರ್ತಾ ಇದೆ. ಕಾಣಿಸ್ತಾ ಇದೆಯಾ? ಕಾಣಿಸಲ್ಲ. ತೋಟದೊಳಗೆ ಮಳೆ ಕಾಣಿಸಲ್ಲ. ಬೇಗ ಬೇಗ ಅವೆರಡು ಕಾರ್ಪೆಟ್ ಒಗೆದ್ಬಿಟ್ಟು ಬಟ್ಟೆ ಎಲ್ಲ ತೊಗೊಂಡೋಗಿ ಮೇಲ್ಗಡೆ ಹಟ್ಟದ ಮೇಲೆ ಹಾಕ್ಬಿಡೋಣ. ಸ್ವಲ್ಪ ನೀರು ಸೋರ್ಕೊಳ್ಳಿ ಈಗ. ಗೈಸ್ ನೋಡಿ, ಬಟ್ಟೆ ಸಹ ವಾಶ್ ಆಯಿತು ಕಂಪ್ಲೀಟಾಗಿ. ಸೊ ಕಾರ್ಪೆಟ್ ಸಹ ವಾಶ್ ಮಾಡಿ ಹಾಕಿದೆ. ನಂದು ವಾಷಿಂಗ್ ಕೆಲಸ ಮುಗೀತು. ಈಗ ಒಳಗೆ ಹೋಗ್ತಾ ಇದ್ದೀನಿ. ಮಳೆ ಏನೋ ಬರ್ತಾ ಇದೆ, ಡ್ರಿಸ್ಲಿಂಗು. ಸ್ವಲ್ಪ ಜೋರಾದ ಮೇಲೆ ಬಟ್ಟೆನ ಒಳಗೆ ತೊಗೊಂಡು ಹೋಗೋಣ. ಅಲ್ಲಿ ತನಕ ನೀರೆಲ್ಲ ಸೋರ್ಕೊಂಬಿಡ್ಲಿ ಅಲ್ವಾ? ಬನ್ನಿ ಹೋಗೋಣ. ನೋಡಿ,
ಫುಲ್ ಸ್ವೆಟ್ಟಿಂಗು ವೆಟ್ಟಿಂಗು. ಇನ್ನು ಸ್ನಾನ ಮಾಡಿ ಪೂಜೆ ಮಾಡಬೇಕು. ಟೈಮು ರನ್ನಿಂಗು ಊಟದ ಟೈಮ್ ಆಗಿತ್ತು. ಸೊ ಊಟ ತಗೊಂಡು ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗಂಗೋಸ್ಕರ. ನಮ್ಮ ಚಿಂಟುಗೆ ಊಟ ಮಾಡಿಸಿ ಸ್ಕೂಲಿಗೆ ಬಿಟ್ಟು ನಮ್ಮ ಮನೆ ಕಡೆ ಬಂದು ನೋಡಿದ್ರೆ ನಮ್ಮ ಸಿಮ್ಮಿ ಫ್ಯಾನ್ ಹಾಕೊಂಡು ಮಲ್ಕೊಂಡಿದ್ದಾಳೆ. ನೋಡಿ ಏನು ಪುಣ್ಯವಂತೆ. ಗೈಸ್, ಮೋಡ ಆಗಿದೆ, ಬಟ್ಟೆನ ಎತ್ಕೊಂಡು ಹೋಗ್ಬಿಡೋಣ. ಜೋರು ಮಳೆ ಬರೋ ಚಾನ್ಸಸ್ ಇದೆ. ಇವಾಗ ಬಟ್ಟೆ ಒಣಗಿಸೋದೇ ಒಂದು ಬಿಗ್ ಟಾಸ್ಕ್ ಆಗಿ ಹೋಗುತ್ತೆ ಗೈಸ್. ನಮಗೆಲ್ಲ ಅಷ್ಟು ಕಷ್ಟ ಆಗುತ್ತೆ. ನಾವು ಅಲ್ಪ ಸ್ವಲ್ಪ ಒಣಗಿರೋದನ್ನ ಎತ್ಕೊಂಡು ಹೋಗ್ಬಿಡೋಣ. ಬಂದ್ಬಿಡ್ತು ಗೈಸ್ ಮಳೆ. ಗೈಸ್, ಬಟ್ಟೆ ಎತ್ಕೊಬಂದೆ. ಹೆಂಗಸ್ರಿಗೆ ಬಟ್ಟೆ ಒಗೆಯೋದೊಂದು ದೊಡ್ಡ ಕೆಲಸ ಅನ್ಸಿದ್ರೆ ಆಮೇಲೆ ಒಣಗಿದ್ಮೇಲೆ ಅದೇ ತಕೊಂಡು ಬಂದು ಮಡ್ಸೋದು ಇನ್ನೊಂದು ದೊಡ್ಡ ಕೆಲಸ. ಹೌದು ತಾನೆ? ಯಾರ್ಯಾರು ಹೋಗ್ತೀರಾ ನಿಜ ಹೇಳಿ? ನನಗಂತೂ ಕೋಪ ಬರ್ತಾ ಇದೆ. ನೋಡಿ ಎಷ್ಟು ಬಟ್ಟೆ ಇದೆಲ್ಲ ಮಡ್ಸಿ ನಾನು ಯಾವಾಗ ಇಡೋದು? ಪೂರಿ ಮನೆ ಕೆಲಸ ಮಾಡಿ ನನ್ನ ಜೀವನ ಎಲ್ಲ, ನನ್ನ ಆಯಸ್ಸೆಲ್ಲ ಹಾಳಾಗೋಯ್ತು, ಹೊಟ್ಟೋಯ್ತು ಅಂತ ಬೈಕೊಂಡು ಮಾಡೋದೇ ಕೆಲಸ ಜಾಸ್ತಿ. ಏನು ಮಾಡೋದು ಗೈಸ್, ಯಾರು ಹೆಲ್ಪ್ ಮಾಡೋದಿಲ್ಲ. ಇದು ನಿಮ್ಮ ಕೆಲಸ ಅಂದ್ಬಿಟ್ಟು ನಮಗೆ ಬಿಟ್ಬಿಡ್ತಾರೆ ಕಂಪ್ಲೀಟಾಗಿ. ಸೊ ಹಂಗೆ ನೋಡೋಕೋದ್ರೆ ಸಮ್ಟೈಮ್ಸ್ ಜಾಯಿಂಟ್ ಫ್ಯಾಮಿಲಿ ಬೆಟರ್ ಅನಿಸುತ್ತೆ. ಒಂದೊಂದು ಕೆಲಸ ಒಬ್ಬೊಬ್ರು ಮಾಡ್ತಾರೆ, ಅಷ್ಟು ಮಾಡಿ ಕುತ್ಕೊಂಡು ಬಿಟ್ರೆ ರಾಣಿ ಥರ ಮುಗ್ದೋಯ್ತು ಅಲ್ಲ. ನಿಮ್ಮ ಒಪಿನಿಯನ್ ಏನು ನ್ಯೂಕ್ಲಿಯರ್ ಫ್ಯಾಮಿಲಿ ಮತ್ತು ಜಾಯಿಂಟ್ ಫ್ಯಾಮಿಲಿ ಬಗ್ಗೆ? ಒಳ್ಳೇದೇ ಅನ್ಸುತ್ತೆ ಗೈಸ್ ಜಾಯಿಂಟ್ ಫ್ಯಾಮಿಲಿ, ಬಿಕಾಸ್ ಹೇಳೋರು ಕೇಳೋರು ಇರ್ತಾರೆ, ಲೋನ್ಲಿನೆಸ್ ಇರೋದಿಲ್ಲ ಗೈಸ್. ಸಮಯಕ್ಕೆ ಅಕ್ಕಪಕ್ಕ ಸಿಗ್ತಾನೆ ಇರ್ತಾರೆ, ಕೈಗೆ ಕಾಲ್ಗೆ ತೊಡರ್ಕೋತಾನೆ ಇರ್ತಾರೆ. ಆ್ಯಂಡ್ ಮೋರ್ ಓವರ್ ಈ ತಪ್ಪು ಸರಿ ಅಂತ ವಿಷಯ ಬಂದಾಗ ತಪ್ಪು ಮಾಡೋಕ್ಕೆ ಹೆದರ್ತಾರೆ. ಬಿಕಾಸ್ ಮನೇಲೇ ಇಷ್ಟೊಂದು ಜನ ಇದ್ದಾರೆ, ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರಪ್ಪ, ಬೇಡಪ್ಪ ಅಂತ ಹೇಳಿ ಈ ತಪ್ಪಿಂದ ದೂರ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆಯೇ ಒಳ್ಳೇದು ಮಾಡಿದ್ರೆ ಎಲ್ಲರೂ ಖುಷಿ ಪಡ್ತಾರಪ್ಪ ಅನ್ನೋದು ಇರುತ್ತೆ. ಸೊ ಹಾಗಾಗಿ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಬೆಸ್ಟ್. ಈ ನ್ಯೂಕ್ಲಿಯರ್ ಫ್ಯಾಮಿಲಿಲಿ ಏನು ಗೊತ್ತಾ, ಈಗ ತಪ್ಪು ಮಾಡೋದು ಮಾಡ್ತಾರೆ, ಇಲ್ಲಿ ಯಾರು ನನ್ನನ್ನು ಕೇಳೋರು ಅನ್ನೋ ದಿಮಾಕ್ ಇರುತ್ತೆ. ಸೊ ಹಾಗಾಗಿ ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಬೇಡ ಅನ್ಸುತ್ತೆ ಗೈಸ್. ಗೈಸ್, ಚಿಂಟು ಅವ್ರ ಅಜ್ಜಿ ಸಿಮ್ಮಿನ ಕರ್ಕೊಂಡು ಹೋಗಿದ್ದಾರೆ ಹೊರಗಡೆ ಡಾಕ್ಟರ್ ಹತ್ರ ತೋರ್ಸೋಣ ಅಂತ. ಸೊ ಈಗ ನಾನು ನಮ್ಮ ಚಿಂಟು ಕರ್ಕೊಬರೋಕ್ಕೆ ಹೋಗ್ತಾ ಇದ್ದೀನಿ. ನಮ್ಮನೆ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಸೊ ಅವರು ಅದನ್ನೇ ಮಾಡಬೇಕು ಅನ್ನೋ ರೀತಿನಲ್ಲಿರುತ್ತೆ. ಬನ್ನಿ ಹೋಗೋಣ. ಸ್ಕೂಲ್ಗೆ ಹೋಗ್ತೀನಿ ಅಂದ್ಬಿಟ್ಟು ಇದೆಲ್ಲಿ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹಾಂ ಗೈಸ್, ಮರ್ತು ಬಿಟ್ಟಿದ್ದೆ. ಆ್ಯಕ್ಚುಲಿ ನಂದೊಂದು ಜ್ಯುವೆಲ್ರಿ ಬಿಡಿಸ್ಕೊಳ್ಳೋದಿತ್ತು. ಸೊ ಪುಣ್ಯಕ್ಕೆ ಈ ಸಲ ಚಿಂಟು ಪಪ್ಪ ನಂದೊಂದು ಜ್ಯುವೆಲ್ರಿನ ಬಿಡಿಸ್ಕೊಟ್ಟಿದ್ದಾನೆ. ಅದು ಯಾವ ದೇವರು ಏನು ಬುದ್ಧಿ ಕೊಟ್ಟನೋ ಗೊತ್ತಿಲ್ಲ. ಸೊ ಅದನ್ನು ತಗೊಂಡು ಹೋಗೋಣ ಅಂತ ಬಂದೆ. ಬನ್ನಿ ತಗೊಂಡು ಬಿಡೋಣ. ಬೇಗ ಜ್ಯುವೆಲ್ರಿ ಬಿಡಿಸ್ಕೊಂಡು ಚಿಂಟು ಸ್ಕೂಲ್ ಹತ್ರ ಬಂದು ಚಿಂಟುನ ಕರ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಸ್ನಾನ ಮಾಡಿಕೊಂಡು ನೋಡಿ ದೀಪ ಹಚ್ಚಿದ್ದೀನಿ. ಸೊ ಪೂಜೆ ಮಾಡಿ ಮುಗಿಸ್ದೆ. ಸೊ ಹೇಗಿತ್ತು ಗೈಸ್ ಇವತ್ತಿನ ವ್ಲಾಗು? ನೀವೇ ಹೇಳಬೇಕು. ಅದು ಆಮೇಲೆ ಹೇಳಿ. ಸದ್ಯಕ್ಕೆ ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಹಾಗೆ ನಮ್ಮ ಅಮ್ಮಂಗೆ ನಮ್ಮ ಅಕ್ಕಂಗೆ ಎಲ್ರಿಗೂ ಸಹ ಒಳ್ಳೇದು ಮಾಡಲಿ ಅಲ್ಲ. ಬಾಯ್ ಗೈಸ್, ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್, ಯು ಸೂ